ಇದು ಮಾಡ್ಯೂಲ್ 5 10 ಮಾರ್ಕ್ಸ್ ಕ್ವೆಶನ್ನು ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಇದನ್ನು ಕಲಿಯೋವಾಗ ಇದ್ರದ್ದು ಡೆಫಿನಿಷನ್ ಬರೆಯೋಕ್ಕೂ ಮುಂಚೆ ಇನ್ಸ್ಟ್ರಕ್ಷನ್ ಸೆಟ್ ಪ್ರೊಸೆಸರ್ ISP ಅಥವಾ ಪ್ರೊಸೆಸರ್ ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಿಕಾಸ್ ಅದು ಬೇಕು, ಏಕೆಂದರೆ ಇಲ್ಲಿಂದ ರನ್ ಆಗೋದೆಲ್ಲ ಪ್ರೊಸೆಸರಿಂದನೇ ಇದೆಲ್ಲ ವರ್ಕ್ ಆಗೋದು. ಸೊ ಅದನ್ನ ತಿಳ್ಕೊಳ್ಳೋಣ. ಇದು ಇನ್ಸ್ಟ್ರಕ್ಷನ್ ಸೆಟ್ ಪ್ರೊಸೆಸರ್ ಅಂದರೆ ಮಾಮೂಲಿ ಪ್ರೊಸೆಸರ್, ಇವಾಗ ಎಷ್ಟೊಂದು ಪ್ರೊಸೆಸರ್ ಇರುತ್ತೆ, ನೀವೇನೇನೋ ತೊಗೊಳ್ತಿರಲ್ಲ ಲ್ಯಾಪ್ಟಾಪಲ್ಲಿ, ಅದನ್ನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಲೇಟರ್ ನೇಮ್ ಮಾಡ್ತಾರೆ. ಯಾಕೆ ಅದನ್ನು ಹೇಳ್ತೀನಿ. ಫಸ್ಟು ಇನ್ಸ್ಟ್ರಕ್ಷನ್ ಸೆಟ್ ಪ್ರೊಸೆಸರ್ ಅಂತ ಒಂದು ಜಮಾನ್ದಲ್ಲಿ ಇರುತ್ತೆ. ಅದು ಏನು ಮಾಡ್ತಿರುತ್ತೆ, ಅದೊಂದು ಪ್ರೊಸೆಸಿಂಗ್ ಯೂನಿಟ್. ಅದು ಏನು ಮಾಡುತ್ತೆ, ಇವಾಗ ಮಷಿನ್ ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಏನಾದರೂ ಆ್ಯಕ್ಟಿವಿಟೀಸ್ ರನ್ ಆಗ್ತಿರುತ್ತೆ ಸಿಸ್ಟಮಲ್ಲಿ ಅಂದರೆ ಅದ್ರ ಜೊತೆ ಕೋಆರ್ಡಿನೇಟ್ ಮಾಡುತ್ತೆ. ಏನಾದರೂ ಏನು ನಡೀತಿದೆ ಏನು ಎತ್ತ ಅಂತೆಲ್ಲ ಕೋಆರ್ಡಿನೇಟ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಸೆಟ್ ಪ್ರೊಸೆಸರ್ ಯೂಸ್ ಆಗ್ತಿತ್ತು. ಸೊ CPU ಕೆಲಸ ಏನು ಅದೇನೆ. ಆದರೆ CPU ಏನೇನು ಮಾಡುತ್ತೆ, CPU ಒಳಗೆ ಕಂಟ್ರೋಲ್ ಯೂನಿಟ್ ರನ್ ಆಗುತ್ತೆ, ALU ರನ್ ಆಗುತ್ತೆ. ಸೊ ಆ ಥರ CPU ಅಲ್ಲಿ ರನ್ ಆಗ್ತಾ ಇರುತ್ತೆ. ಇಲ್ಲಿ ಪ್ರೊಸೆಸರ್ದು ಕೆಲಸ ಇವಾಗ CPU ಆದಮೇಲಿಂದ ಇದು ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ರನ್ ಆಗುತ್ತೆ ಮತ್ತು ಕಂಟ್ರೋಲ್ ಯೂನಿಟ್ ರನ್ ಆಗುತ್ತೆ. ಹೇಗೆ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂದರೆ ಏನರ್ಥ, ಸೇಮ್ ಮಷಿನ್ ಇನ್ಸ್ಟ್ರಕ್ಷನ್ಸ್. ಇವಾಗ A+B ಮಾಡಬೇಕು ಅಂದರೆ ಅದು ಮಷಿನ್ ಕೊಡುತ್ತೆ. ಸೊ ಅದು ರನ್ ಆಗುತ್ತೆ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟಿಂದ. ನೆಕ್ಸ್ಟು ಕಂಟ್ರೋಲ್ ಯೂನಿಟ್ ಏನು ಕೆಲಸ, ಎಲ್ಲ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಡಿವೈಸ್ನ ಕನೆಕ್ಟ್ ಮಾಡುತ್ತೆ ಮತ್ತು ಅಲ್ಲಿ ಏನೇನು ರನ್ ಆಗ್ತಿದೆ ಅಂತ ನೋಡ್ಕೊಳ್ಳುತ್ತೆ. ಅದೇ ಕೆಲಸ ಅಲ್ವಾ ಕಂಟ್ರೋಲ್ ಯೂನಿಟು. ಸೊ ಅದು ಯಾವುದ್ರಲ್ಲಿ ಬರುತ್ತೆ, ಪ್ರೊಸೆಸರಲ್ಲಿ ಬರುತ್ತೆ. ಪ್ರೊಸೆಸರ್ನ ನಾವು ಮುಂಚೆ ಏನಂತ ಕರಿತಿದ್ವಿ, ISP ಇನ್ಸ್ಟ್ರಕ್ಷನ್ ಸೆಟ್ ಪ್ರೊಸೆಸರ್ ಅಂತ ಕರಿತಿದ್ವಿ. ಅದನ್ನು ಲೇಟರ್ CPU ಅಂತ ಚೇಂಜ್ ಮಾಡಿದ್ರು ಅಷ್ಟೇ. ಬಟ್ ಅದರದ್ದು ಹೆಸರನ್ನು ISP ಅಂದರೆ ಇನ್ಸ್ಟ್ರಕ್ಷನ್ ಸೆಟ್ ಪ್ರೊಸೆಸರ್ ಅಥವಾ CPU ಏನಾದರೂ ಕರಿಬೋದು. ಇದನ್ನು ತಿಳ್ಕೊಂಡ್ವಿ. ನೆಕ್ಸ್ಟು ಇದು ಇಂಪಾರ್ಟೆಂಟ್ ಡಯಾಗ್ರಾಮ್ಗೆ ಹೋಗೋಣ. ಇದರಲ್ಲಿ ಏನು ಅಂದರೆ ಫಸ್ಟ್ ತಿಳ್ಕೊಳ್ಳೋಣ. ಏನು ಅಂದರೆ ಪ್ರೊಸೆಸರ್ದು ಏನು ಕೆಲಸ, ಟು ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್ಸ್ ಸ್ಟೋರ್ಡ್ ಇನ್ ಮೆಮೊರಿ, ಅಥವಾ ಏನು ಮೆಮೊರಿ ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಆರ್ ಫೆಚ್ಡ್ ಫ್ರಮ್ ದ ಸಕ್ಸೆಸಿವ್ ಮೆಮೊರಿ ಲೊಕೇಶನ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಇನ್ ಪ್ರೊಸೆಸರ್ ಅಂಟಿಲ್ ದ ಬ್ರಾಂಚ್ ಇನ್ಸ್ಟ್ರಕ್ಷನ್ ಅಕರ್ಸ್. ಇವಾಗ ಒಂದು ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರ್ಯಾಮಲ್ಲಿ ಏನೋ ಒಂದು ಟೆಂಪ್ರರಿಯಾಗಿ ಸ್ಟೋರ್ ಆಗಿರುತ್ತೆ, ದಟ್ ಈಸ್ A+B ರನ್ ಆಗಬೇಕು ಅಂತ. ಅದರಲ್ಲಿ ಇರೋದನ್ನು ತೆಗೆದು ಎಕ್ಸಿಕ್ಯೂಟ್ ಮಾಡುತ್ತೆ ಒಂದು ಸಲ. ನೆಕ್ಸ್ಟ್ ಚೆಕ್ ಮಾಡುತ್ತೆ. ಇವಾಗ ರ್ಯಾಮಲ್ಲಿ ಒಂದು 3-4 ಲೊಕೇಶನ್ ಸ್ಟೋರ್ ಆಗಿರುತ್ತೆ. ಇವಾಗ ಫೈಲ್ಸ್ ಅಂತ ನೋಡಿದ್ರೆ ಒಂದು ಫೈಲಲ್ಲಿ A+B ಆಗಬೇಕು ಅಂತ ಸೇವ್ ಆಗಿರುತ್ತೆ, ಅದು ರನ್ ಆಗುತ್ತೆ. ನೆಕ್ಸ್ಟ್ ಸಕ್ಸೆಸಿವ್ ಮೆಮೊರಿ ಲೊಕೇಶನ್ಗೆ ಹೋಗುತ್ತೆ, ಅಂದರೆ ಒಂದು ಇಂಕ್ರಿಮೆಂಟ್ ಆಗುತ್ತೆ. ಇವಾಗ ಫೈಲ್ 1ನಲ್ಲಿ ಏನಾಗಿದೆ ಅದು ರನ್ ಆಗಿದೆ, ನೆಕ್ಸ್ಟ್ ಫೈಲ್ ಯಾವುದಾದ್ರೂ ಇದೆಯದು ನೋಡೋಣ ಅಂತ ನೋಡುತ್ತೆ. ಆ ಫೈಲಲ್ಲಿ 1-2 ರನ್ ಆಗಬೇಕು ಅಂತ ಇರುತ್ತೆ. ಸೊ ಹಾಗೆ ಸಕ್ಸೆಸಿವ್ ಮೆಮೊರಿ ಲೊಕೇಶನ್ನಲ್ಲಿರೋ ಇನ್ಸ್ಟ್ರಕ್ಷನ್ನ ಫೆಚ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ. ದಟ್ ಈಸ್ ದ ಫಂಕ್ಷನ್ ಆಫ್ CPU ಪ್ರೊಸೆಸರ್ ಅಥವಾ ಇನ್ಸ್ಟ್ರಕ್ಷನ್ ಸೆಟ್ ಪ್ರೊಸೆಸರ್. ಇದು ಹೇಗೆ ಅಂದರೆ ಇವಾಗ IR ಇಲ್ಲಿ ನಾವು ನೋಡಿದ್ವಿ ಮಾಡ್ಯೂಲ್ 3ಯಲ್ಲಿ ನೋಡೋದಿದ್ರೆ, IR ಅಂದರೆ ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಇದೇನು, ಯಾವ್ದು ಇನ್ಸ್ಟ್ರಕ್ಷನ್ ರನ್ ಆಗಬೇಕೋ ಅದನ್ನು ಒಂದು ಕಡೆ ಸ್ಟೋರ್ ಮಾಡೋದು ಇನ್ಸ್ಟ್ರಕ್ಷನ್ ರಿಜಿಸ್ಟರ್ದು ಕೆಲಸ. ಅದೊಂದು ರಿಜಿಸ್ಟರ್ ವಿಚ್ ಸ್ಟೋರ್ಸ್ ದ ಇನ್ಸ್ಟ್ರಕ್ಷನ್ ದಟ್ ನೀಡ್ಸ್ ಟು ಬಿ ಎಕ್ಸಿಕ್ಯೂಟೆಡ್ ಬೈ ದ ಪ್ರೊಸೆಸರ್, ಅದು IR. ನೆಕ್ಸ್ಟು PC ಅಂತ ನೋಡೋಣ. PC ಅಂದರೆ ಪ್ರೋಗ್ರಾಮ್ ಕೌಂಟರಲ್ಲಿ ಏನು ಕೆಲಸ ಆಗುತ್ತೆ ಅಂದರೆ ಅಡ್ರೆಸ್, ಇವಾಗ ಒಂದು IR ಬಂದಿರುತ್ತೆ ಮುಂದೆ ರನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇಲ್ಲಿ ಎಲ್ಲೋ ಒಂದಿರೋದ್ರದ್ದು ಅಡ್ರೆಸ್ನ PC ಸ್ಟೋರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳುತ್ತೆ. ನೆಕ್ಸ್ಟು IRಗೆ ಕೊಟ್ಟು ಅದನ್ನು ಪ್ರೊಸೆಸರ್ಗೆ ಕೊಟ್ಟು ರನ್ ಮಾಡಿಸೋಕ್ಕೆ ಸ್ಟೆಪ್ ಬೈ ಸ್ಟೆಪ್. ಇವಾಗ ಫಸ್ಟು PC ಇರುತ್ತೆ, ಅದಕ್ಕೂ ಮುಂಚೆ ಅದು ಮೆಮೊರಿ ಇರುತ್ತೆ. ಮೆಮೊರಿ, PC, IR ಮತ್ತು ಇಲ್ಲಿ ಪ್ರೊಸೆಸರ್ ಇರುತ್ತೆ. ಇಲ್ಲಿ ಮೆಮೊರಿಯಿಂದ ಅಡ್ರೆಸ್ನ ತೆಗೆದು ಸೇವ್ ಮಾಡಿ ಇಟ್ಕೊಳ್ಳುತ್ತೆ PCಯಿಂದ IR ಏನೇನು ಇನ್ಸ್ಟ್ರಕ್ಷನ್ ರನ್ ಆಗಬೇಕು ಅಂತ ಪ್ರಿಪೇರ್ ಮಾಡ್ತಾ ಇರುತ್ತೆ. ಅಲ್ಲಿಂದ ಡೈರೆಕ್ಟು ಪ್ರೊಸೆಸರ್ಗೆ ಕೊಡುತ್ತೆ, ಇದನ್ನು ಮಾಡಿ ಕೊಡು ನನಗೆ ಬೇಗ ಔಟ್ಪುಟ್ನ ಅಂತ.
ಸೊ ಇದು ಕೆಲಸ. ಪಿ ಸಿ ಏನು ಮಾಡುತ್ತೆ ಅಂದರೆ ಮೆಮೊರಿಯಲ್ಲಿರೋದು ಅಡ್ರೆಸ್ನ ಸ್ಟೋರ್ ಮಾಡುತ್ತೆ. ಸಿ ಇಟ್ contains the address of the next instruction to be executed in the program by the processor. ಏನಾದ್ರು ಬರಿಬೋದು. ಅದಾದಮೇಲೆ ನೋಡೋಣ, ಇವಾಗ ಇನ್ಸ್ಟ್ರಕ್ಷನ್ ಸೆಟ್ ಪ್ರೊಸೆಸರ್ ಅಂದರೆ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟಲ್ಲಿ ಒಂದು ಮೆಥಡ್ ಇದೆ, ಇದೇ ಥರನೇ ರನ್ ಆಗಬೇಕು ಅಂತ. ಅದನ್ನು ಹೇಗೆ ನೋಡೋಣ. ಇಲ್ಲಿ ಸೆಕೆಂಡ್ ಪಾಯಿಂಟ್, ಟು ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್ ಇದೆಯಲ್ಲ, ಇದನ್ನು ನೋಡೋಣ. ಇದೇನು ಅಂದರೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಸ್ವಲ್ಪ ಮೆಥಡ್ ಇದೆ, ಹಿಂಗೆ ಮೆಥಡ್ ಫಾಲೋ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಬೇಕು ಪ್ರೊಸೆಸರ್ ಒಳಗಡೆ ಏನೇ ಫಂಕ್ಷನ್ ಬಂದ್ರೂ ಅಂತ. ಸೊ ಫಸ್ಟು ಫೆಚ್ ಮಾಡುತ್ತೆ ಏನೇನು ನಮಗೆ ಸಿಕ್ಕಿದೆ, ಏನೇನು ಕಂಟೆಂಟ್ ಇದೆ ಆ ಒಂದು ಪರ್ಟಿಕ್ಯುಲರ್ ಮೆಮೊರಿ ಲೊಕೇಶನಲ್ಲಿ ಅಂತ ಫಸ್ಟು ಪ್ರೊಸೆಸರು ಕೂಡ ಚೆಕ್ ಮಾಡುತ್ತೆ. ಇವಾಗ IR ಕೊಟ್ಬಿಡುತ್ತೆ ಏನೋ ಮಾಡು ಅಂತ, ಬಟ್ ಈ ಪ್ರೊಸೆಸರ್ಗೆ ಒಂದು ಸಲ ಕನ್ಫರ್ಮೇಷನ್ ಬೇಕಲ್ಲ, ಅದಕ್ಕೆ ಅದು ಕೂಡ ಚೆಕ್ ಮಾಡುತ್ತೆ ಏನೇನು ಕಂಟೆಂಟ್ ಇದೆ ಅಂತ. ಅದಾದಮೇಲೆ ಇದನ್ನು ರನ್ ಮಾಡುತ್ತೆ. ಯಾವುದು ಪಿ ಸಿಯಲ್ಲಿ ಬಂದಿರೋದನ್ನು, ಪಿ ಸಿಯಲ್ಲಿ ಅಂದರೆ ಪ್ರೋಗ್ರಾಮ್ ಕೌಂಟರಲ್ಲಿ ಬಂದಿರೋ ಇನ್ಸ್ಟ್ರಕ್ಷನನ್ನು ಪ್ರೊಸೆಸರ್ ರನ್ ಮಾಡ್ತಾ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಅದೇ ಹೇಳಿದ್ನಲ್ಲ, ಇವಾಗ 3 ಫೈಲ್ ಇರುತ್ತೆ ಅಂದ್ಕೊಳ್ಳೋಣ, ಒಂದು ಫೈಲ್ ರನ್ ಆಗ್ತಾ ಇರುತ್ತೆ. ಸೊ ಇಂಕ್ರಿಮೆಂಟ್ ಆಗುತ್ತೆ. ಅದಕ್ಕೆ ಏನು ಸ್ಟೆಪ್ ಅಂದರೆ PC+4 ಅನ್ನೋ ಥರ. ಇವಾಗ ಏನೋ ಆ ಥರನೇ ಸ್ಟೆಪ್ ಇದೆ. ಬಟ್ ಇವಾಗ ಒಂದು ಫೈಲಿಂದ ಇನ್ನೊಂದು ಫೈಲ್ಗೆ ಇಂಕ್ರಿಮೆಂಟ್ ಆಗಬೇಕು ತಾನೆ. ಇವಾಗ ಒಂದು ಆಗೋಯ್ತು, ಕಂಪ್ಲೀಟ್ ಆಗೋಯ್ತು, ನೆಕ್ಸ್ಟ್ ಇದೆಯಾ ಅಂತಂದರೆ ಅದು ಇಂಕ್ರಿಮೆಂಟೇ ತಾನೇ ಆಗೋದು. ಸೊ ಇಂಕ್ರಿಮೆಂಟ್ ಬೈ 4 ಆಗುತ್ತೆ, ಏನಕ್ಕೆ ಗೊತ್ತಿಲ್ಲ, ಬಟ್ ಆ ಥರ ಏನೋ ಇದೆ. ಅದು ಎಕ್ಸಿಕ್ಯೂಷನ್ ಫೆಚ್ ಮಾಡೋ ಟೈಮಲ್ಲಿ ಆ ಥರ ಇಂಕ್ರಿಮೆಂಟ್ ಆಗುತ್ತೆ. ಫಸ್ಟು ಫೆಚ್ ಮಾಡುತ್ತೆ, ರನ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಏನು ಇದೆ ಫೈಲ್ ಅಂತ ಫೆಚ್ ಮಾಡುತ್ತೆ, ಅದು ಇಂಕ್ರಿಮೆಂಟ್ ಮಾಡ್ತಾ ಇರುತ್ತೆ, ಇಂಕ್ರಿಮೆಂಟ್ ಮಾಡ್ಕೊಂಡು ಫೆಚ್ ಮಾಡುತ್ತೆ. ನೆಕ್ಸ್ಟು ಥರ್ಡ್ ಪಾಯಿಂಟ್, ಕ್ಯಾರಿ ಔಟ್ ದ ಆ್ಯಕ್ಷನ್ ಸ್ಪೆಸಿಫೈಡ್ ಬೈ ದ ಇನ್ಸ್ಟ್ರಕ್ಷನ್ ಇನ್ ದ IR. ಅದಾದಮೇಲೆ ಏನೇನು ಆ್ಯಕ್ಷನ್, ಏನೇನು ಇವಾಗ IR ಹೇಳಿದೆ ಮಾಡೋಕ್ಕೆ, ಇವಾಗ A+B ಮಾಡೋಕ್ಕೆ ಹೇಳಿದೆ, A-B ಮಾಡೋಕ್ಕೆ ಹೇಳಿದೆ, ಅದನ್ನೆಲ್ಲ ಒಂದು ಸಲ ಎಲ್ಲನೂ ತಗೊಳುತ್ತೆ. ಏನು ಕ್ಯಾರಿ ಔಟ್ ಮಾಡಿಕೊಂಡು ಪ್ರೊಸೆಸರು ರನ್ ಮಾಡ್ಕೊಂಡು ಹೋಗುತ್ತೆ, ಅಂದರೆ ಅದನ್ನು ಫಾಲೋ ಮಾಡಿಕೊಂಡು ರನ್ ಮಾಡುತ್ತೆ, ಅಂದರೆ ಔಟ್ಪುಟ್ ತರಿಸುತ್ತೆ. ಅದನ್ನು ಎಕ್ಸಿಕ್ಯೂಷನ್ ಫೇಸ್ ಅಂತಾರೆ. ಈ ಫೆಚ್ ಫೇಸ್ ಅಂದರೆ ಇದು ಮಾಡಿದ್ವಲ್ಲ ನಾವು, ಅಲ್ಲಿ ಏನಿದೆ ಅಂತ ಒಂದ್ಸಲ ಚೆಕ್ ಮಾಡೋದು, ಮತ್ತು ಅದೆಲ್ಲ ರನ್ ಆದಮೇಲೆ ಇನ್ನೊಂದು ನೆಕ್ಸ್ಟ್ ಫೈಲ್ ಇದೆಯಾ ಅಂತ ಚೆಕ್ ಮಾಡಿದ್ದೀವಲ್ಲ, ಅದು ಫೆಚ್ ಫೇಸ್ಗೆ ಬರುತ್ತೆ. ಇದೆಲ್ಲ ಆದಮೇಲೆ ಇವಾಗ ಇದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಇಷ್ಟನ್ನ ಕಲ್ತ್ಕೊಬಿಡೋಣ. ಕಲ್ತ್ಕೊಂಡ್ಮೇಲೆ ಕಂಟ್ರೋಲ್ ಸಿಗ್ನಲ್ ಅಂದರೆ ಏನೇನು ಮಾಡುತ್ತೆ, ಮೆಮೊರಿ ಲೊಕೇಶನಲ್ಲಿ ಬಂದಿರೋ ಎಲ್ಲ ಐಟಮ್ನ ಅಥವಾ ಏನು A+B A-B ಏನೇ ಇನ್ಸ್ಟ್ರಕ್ಷನ್ ಬಂದ್ರೂ ಅಲ್ಲಿ ರನ್ ಆಗುತ್ತೆ. ಇದರಲ್ಲೇ ನೋಡೋಣ. ಇನ್ಸ್ಟ್ರಕ್ಷನ್ ಡಿಕೋಡರ್ ಇವಾಗ ಬಂದಿರೋ ಇನ್ಸ್ಟ್ರಕ್ಷನ್ನ ಡಿಕೋಡ್ ಮಾಡುತ್ತೆ, ಅಂದರೆ ರನ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಮತ್ತು ಕಂಟ್ರೋಲ್ ಲಾಜಿಕ್ ಅಂದ್ರೇನು, ಈ ಕೋಆರ್ಡಿನೇಟ್ ಮಾಡುತ್ತೆ, ಏನೇನೇನೇನು ನಡೀತಿದೆ, ಹೆಂಗಿದೆಯಾ, ಚೆನ್ನಾಗಿದೆಯಾ ಅಂತೆಲ್ಲ CPU ಏನು ಕೆಲಸ ಅದನ್ನು ಮಾಡುತ್ತೆ. ಇದು ಕಂಟ್ರೋಲ್ ಸಿಗ್ನಲ್, ಈ ಪಾರ್ಟ್ ಅದನ್ನು ಕಂಟ್ರೋಲ್ ಸಿಗ್ನಲ್ ಅಂತ ಹೇಳ್ತಾರೆ, ಆಯಿತಾ. ಅದಾದಮೇಲೆ ನೆಕ್ಸ್ಟ್ IR ಅಂದರೆ ಏನು, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ವಿಲ್ ಸ್ಟೋರ್ ದ ಇನ್ಸ್ಟ್ರಕ್ಷನ್ ವಿಚ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್ ಬೈ ದ ಪ್ರೊಸೆಸರ್. ಸೊ ಇದು ಪ್ರೊಸೆಸರು ಇನ್ಸ್ಟ್ರಕ್ಷನ್ ರಿಜಿಸ್ಟರಲ್ಲಿರೋದನ್ನು ಇನ್ಸ್ಟ್ರಕ್ಷನ್ ರಿಜಿಸ್ಟರು ಸ್ಟೋರ್ ಮಾಡ್ಕೊಳ್ಳುತ್ತೆ. ಅಷ್ಟೇ ಬರೆದ್ರೆ ಸಾಕು ಡೆಫಿನಿಷನ್. ಮತ್ತು R0 Rn-1 ಅನ್ನೋದು ರಿಜಿಸ್ಟರ್ಸ್ ಫಾರ್, ಅದು ಜನರಲ್ ಪರ್ಪಸ್ ರಿಜಿಸ್ಟರ್, ಅಂದರೆ ನಾರ್ಮಲ್ ಏನೇ ಯೂಸ್ ಮಾಡೋಕ್ಕೂ ಈ ರಿಜಿಸ್ಟರ್ನ ಒಂದು ಡೆಮೋ ಪೀಸ್ ಅನ್ನೋ ಥರ ತೊಗೊಳ್ತಾರೆ, ಆ ಥರ ಬರೆಯೋದು. ಡೆಫಿನೇಷನ್ ನೋಡಬೇಕು ಅಂದರೆ ಇದು, ಇಟ್ ಕನ್ಸಿಸ್ಟ್ಸ್ ಆಫ್ ಸೆಟ್ ಆಫ್ ರಿಜಿಸ್ಟರ್ಸ್, ಅಂದರೆ R0 R1 R2 ಆ ಥರ ಎಷ್ಟೊಂದು ಸೆಟ್ ಆಫ್ ರಿಜಿಸ್ಟರ್ನ ಕನ್ಸಿಸ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇಟ್ ಈಸ್ ಯೂಸ್ ಟು ಸ್ಟೋರ್ ದ ಡೇಟಾ ಟೆಂಪ್ರರಿಲಿ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಏನೇನು ಡೇಟಾ ಬಂದ್ರೂ ಇವಾಗ A+B = ಆ ಥರ, ಇಲ್ಲಿ ಏನೂ ಡೇಟಾನೇ ತಾನೆ, ಬಿನೂ ಡೇಟಾನೇ ತಾನೆ, ಅದನ್ನು ಅಂದರೆ ನಾವು ಎಂಟರ್ ಮಾಡ್ತೀವಲ್ಲ ಆ ಡೇಟಾನ ಟೆಂಪ್ರರಿಯಾಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ, ಬರೀ ಪ್ರೋಗ್ರಾಮ್ ರನ್ ಆಗೋಕ್ಕಷ್ಟೇ. ಇವಾಗ A ವ್ಯಾಲ್ಯೂ
5 ಕೊಡ್ತೀವಿ, ಬಿ ವ್ಯಾಲ್ಯೂ 5 ಕೊಡ್ತೀವಿ, ಎ ಪ್ಲಸ್ ಬಿ ರನ್ ಆಗಬೇಕು. ಅದಾದಮೇಲೆ ಎ ವ್ಯಾಲ್ಯೂ ಮತ್ತೆ ನಾವು ಎಕ್ಸ್ಟ್ರಾ ಇನ್ನೊಂದು ಚೇಂಜ್ ಮಾಡ್ಬೋದು ತಾನೆ, ಅದಕ್ಕೆ ಟೆಂಪ್ರರಿಯಾಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಅಷ್ಟೇ ಸಾಕು. ಇದು ಜನರಲ್ ಪರ್ಪಸ್ ರಿಜಿಸ್ಟರ್ದು ಫಂಕ್ಷನ್. ಅದಾದಮೇಲೆ ಇಲ್ಲಿ ನೋಡಿದ್ರೆ ಟೆಂಪ್ ಅನ್ನೋದು ಕೂಡ ಒಂದು ರಿಜಿಸ್ಟರ್, ಏನೋ ಒಂದು ಟೆಂಪ್ರರಿಯಾಗಿ ಸ್ಟೋರ್ ಮಾಡೋಕ್ಕೆ. ಇವಾಗ ಆನ್ಸರ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಟೆಂಪ್ ಅಂತ ಯೂಸ್ ಮಾಡಿದ್ವಿ ಅಂದ್ಕೊಳ್ಳೋಣ. ಇವಾಗ R0 ಮತ್ತು R1 ಎ ಬಿ ವ್ಯಾಲ್ಯೂ ಸೇವ್ ಆಗಿರುತ್ತೆ. ಸೊ ಔಟ್ಪುಟ್ ಬರುತ್ತಲ್ಲ, ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಅಂತ ಆನ್ಸರ್ ಬರುತ್ತಲ್ಲ, ಅದನ್ನು ಟೆಂಪ್ರರಿಯಾಗಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇದು ಟೆಂಪ್ ಅನ್ನೋದು ಒಂದು ಟೆಂಪ್ರರಿ ರಿಜಿಸ್ಟರ್ನ ಇಲ್ಲಿ ಬರ್ಕೊಂಡಿದ್ದೀವಿ. PC ಪ್ರೋಗ್ರಾಮ್ ಕೌಂಟರ್, ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ದ ಇನ್ಸ್ಟ್ರಕ್ಷನ್ ವಿಚ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್ ನೆಕ್ಸ್ಟ್ ಬೈ ದ ಪ್ರೋಗ್ರಾಮ್. ಅಂದರೆ ಬರೀ ಇದು ಸ್ಟೋರ್ ಮಾಡ್ಕೊಳ್ಳುತ್ತೆ ಅಡ್ರೆಸ್ ರಿಜಿಸ್ಟರ್ನ, ಅಥವಾ ಅಡ್ರೆಸ್ ಆಫ್ ದ ಇನ್ಸ್ಟ್ರಕ್ಷನ್ ಯಾವುದು ಇದರಲ್ಲಿ ಇರೋ ಅಡ್ರೆಸ್ನ PC ಸ್ಟೋರ್ ಮಾಡುತ್ತೆ. ಇಲ್ಲಿ ಹಿಂಗೇ ಆರ್ಡರ್ ಪ್ರಕಾರ ಬರೆಯೋದಂತಿಲ್ಲ, ಬಟ್ ಡೆಫಿನೇಷನ್ ಬರೋದ್ರೇ ಸಾಕು. MAR ಅಂದರೆ ಮೆಮೊರಿ ಅಡ್ರೆಸ್ ರಿಜಿಸ್ಟರ್. ಇಲ್ಲಿ ಇಟ್ ಪ್ರೊವೈಡ್ಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ಮೆಮೊರಿ ಆ್ಯಂಡ್ ಪ್ರೊಸೆಸರ್. ಇಲ್ಲಿ ನೋಡೋಣ, ಇದು ಪ್ರೊಸೆಸರ್, ಇಲ್ಲ ಏನಿರೋದು ಒಂದು ಪ್ರೊಸೆಸರ್ ಆಯಿತಾ. ಇಲ್ಲಿ ಇಂಟರ್ನಲ್ ಪ್ರೊಸೆಸರ್ ಬಸ್, ಇದರಲ್ಲಿ ಕಮ್ಯುನಿಕೇಟ್ ಮಾಡುತ್ತೆ ಏನನ್ನ, ಮೆಮೊರಿ, ಇದು ಮೆಮೊರಿಯಲ್ಲಿ ಮತ್ತು ಪ್ರೊಸೆಸರಲ್ಲಿ ಏನೇನು ನಡೆಯುತ್ತೆ ಅದನ್ನು ಕಮ್ಯುನಿಕೇಟ್ ಮಾಡುತ್ತೆ. ಮತ್ತು ಇಟ್ ಸ್ಟೋರ್ಸ್ ದ ಅಡ್ರೆಸ್ ಆಫ್ ಮೆಮೊರಿ ಲೊಕೇಶನ್. ಸೇಮ್ PCದೇ ಕೆಲಸ, ಇದುವೇ ಅಷ್ಟೇ. ಬಟ್ PC ಇನ್ಸ್ಟ್ರಕ್ಷನ್ದು ಅಡ್ರೆಸ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಇದು ಮೆಮೊರಿ ಅಡ್ರೆಸ್ ರಿಜಿಸ್ಟರು ಮೆಮೊರಿ ಅಡ್ರೆಸ್ನ ಸ್ಟೋರ್ ಮಾಡುತ್ತೆ. ಅದಾದಮೇಲೆ ಇಲ್ಲಿ ನೋಡಿದ್ರೆ ಆ್ಯರೋ ಮಾರ್ಕ್ನ ನೋಡಿದ್ರೆ ನಮಗೆ ಇಲ್ಲಿ ಬರೋದು ಇನ್ಪುಟ್ ಆಯಿತಾ. ಪ್ರೊಸೆಸರಲ್ಲಿ ಏನೇ ಬರೋದನ್ನು ಸಹ ಇನ್ಪುಟ್ ಆಗುತ್ತೆ. ಪ್ರೊಸೆಸರಿಂದ ಒಂದು ಡಿವೈಸ್ಗೆ ಬರ್ತಿದೆ ಅಂದರೆ ಅದು ಇನ್ಪುಟ್ ಕಳಿಸ್ತಾ ಇದೆ ಅಂತ ಅರ್ಥ. ಇವಾಗ ಇಲ್ಲಿಂದ MARಗೆ ಇನ್ಪುಟ್ ಹೋಗುತ್ತೆ, MARಯಿಂದ ಏನೇ ಮುಂದೆ ಹೋಗುತ್ತೆ ಅಲ್ಲ ಅದು ಔಟ್ಪುಟ್. ಹೇಗೆ ಅಂದರೆ ಇವಾಗ ನೋಡೋಣ, ಇದು ಇಂಟರ್ನಲ್ ಪ್ರೊಸೆಸರ್ ಬಸ್ ಅಲ್ವಾ. ಸೊ ಇಂಟರ್ನಲ್ ಬಸ್ ಇದು. ಇಲ್ಲಿ ಇಂಟರ್ನಲ್ ಬಸ್ಸಿಂದ ಇನ್ಪುಟ್ MARಗೆ ಹೋಗುತ್ತೆ, MARಯಿಂದ ಔಟ್ಪುಟ್ಟು ಎಕ್ಸ್ಟರ್ನಲ್ ಬಸ್ಗೆ ಹೋಗುತ್ತೆ. ಇಲ್ಲಿ ಏನು ಆ್ಯರೋ ಮಾರ್ಕ್ ಇಲ್ಲ ಅಂದರೆ ಅದು ಎಕ್ಸ್ಟರ್ನಲ್ ಅಂತ. ಇಲ್ಲೇ ಕೊಟ್ಟಿದ್ದಾರೆ MARದು ಏನೇನು ಫಂಕ್ಷನ್ ಅಂತ. ಇನ್ಪುಟ್ ಈಸ್ ಕನೆಕ್ಟೆಡ್ ಟು ಇಂಟರ್ನಲ್ ಬಸ್, MAR's ಔಟ್ಪುಟ್ ಈಸ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ಬಸ್. ಸೇಮ್ ಇನ್ಪುಟ್ಟು ಇಂಟರ್ನಲ್ ಬಸ್ಸಿಗೆ ಕನೆಕ್ಟ್ ಆಗಿರುತ್ತೆ, ಔಟ್ಪುಟ್ಟು ಎಕ್ಸ್ಟರ್ನಲ್ ಬಸ್ಸಿಗೆ ಕನೆಕ್ಟ್ ಆಗಿರುತ್ತೆ. ಅಂದರೆ ಏನು ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿರುತ್ತೆ ಅಂತ ಅನ್ನೋಣ. ನೆಕ್ಸ್ಟು MDRನ ನೋಡಿದ್ರೆ ಮೆಮೊರಿ ಡೇಟಾ ರಿಜಿಸ್ಟರ್, ಇಟ್ ಸ್ಟೋರ್ಸ್ ದ ಡೇಟಾ. ಅಂದರೆ ಇವಾಗ ಏನು ಮೆಮೊರಿಯಲ್ಲಿ ಏನೇನು ಮೆಮೊರಿ ಅಡ್ರೆಸ್ನ ಸ್ಟೋರ್ ಮಾಡುತ್ತೆ ಯಾವುದು MAR. ಅದ್ರ ಒಳಗಡೆ ಎಷ್ಟು ಫೈಲ್ಸ್ ಕ್ರಿಯೇಟ್ ಆಗಿದೆ, ಏನೇನು ಫೈಲ್ಸ್ ಕ್ರಿಯೇಟ್ ಆಗಿದೆ, ಫೈಲ್ ಒಳಗೆ ಏನಿದೆ ಅದೆಲ್ಲ ಡೇಟಾನ MDR ಸ್ಟೋರ್ ಮಾಡುತ್ತೆ. ಇದರಲ್ಲಿ 2 ಔಟ್ಪುಟ್ 2 ಇನ್ಪುಟ್ ಇರುತ್ತೆ. ಇಲ್ಲಿ ಈ ಆ್ಯರೋ ಮಾರ್ಕ್ ಅದಕ್ಕೆ ಇರೋದು, ಹೋಗೋದು ಬರೋದು ಅನ್ನೋ ಥರ 2 ಆಗುತ್ತೆ. ಇನ್ಪುಟ್ ಕೂಡ 2 ಹಿಂಗೂ ಇದೆ. ಸೊ ಔಟ್ಪುಟ್ ಕೂಡ 2 ಬರುತ್ತೆ. ಇಲ್ಲೂ ಕೇಳಿದ್ದಾರೆ ಇಂಟರ್ನಲ್, ಇಲ್ಲಿ MDR, it has 2 input and 2 output. Data may be loaded into MDR either from external or internal memory bus. ನಮಗೆ ಗೊತ್ತಿಲ್ಲ ಎಲ್ಲಿ ಇನ್ಪುಟ್ ಔಟ್ಪುಟ್ಟು ನಡೀತಿದೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇನ್ಪುಟ್ಟು ಇಲ್ಲಿಂದ ಔಟ್ಪುಟ್ಟು ಆಗುತ್ತೆ, ಅಥವಾ ಇಲ್ಲಿಂದ ಇನ್ಪುಟ್ ಇಲ್ಲಿಂದ ಔಟ್ಪುಟ್ ಅನ್ನೋ ಥರನೂ ಆಗುತ್ತೆ. ಅದಕ್ಕೆ 2 ಕಡೆ, ಅಲ್ಲಿ 2 ಕಡೆನೂ ರನ್ ಆಗುತ್ತೆ. ಅಂದರೆ ಒಂದು ಹೋಗೋದು ಮತ್ತು ಹಂಗೆ ವಾಪಸ್ ಬರೋದು, ಆ ಥರ ಆಗ್ತಾ ಇರುತ್ತೆ ಫಂಕ್ಷನ್. ಅದಾದಮೇಲೆ ವೈ ಅನ್ನೋದು ಒಂದು ಟೆಂಪ್ರರಿ ರಿಜಿಸ್ಟರ್ ಅಂತಾನೆ. ಇವಾಗ ಇಲ್ಲಿ ಟೆಂಪ್ ಅಂತ ಇದೆ, ಹಾಗೇನೆ ವೈ ಕೂಡ ಒಂದು ಟೆಂಪ್ರರಿ ರಿಜಿಸ್ಟರ್ ಅಂತಲೇ ಅಂದ್ಕೊಳ್ಳೋಣ. ಟೆಂಪ್ರರಿ ರಿಜಿಸ್ಟರ್ ಏನಕ್ಕೆ, ಏನೇ ಇಲ್ಲಿ ಅಥವಾ ಇಲ್ಲಿ ಏನೇ ಪ್ರೋಸೆಸ್ ಆದ್ರೂ, ಅಂದರೆ ವ್ಯಾಲ್ಯೂಸ್ ಪ್ರೋಸೆಸ್ ಆದ್ರೂ ಇಲ್ಲಿ ಹೋಗಿ ಸೇವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲ ಸೇರಿ A + B ಅಂದರೆ 1 + 2 = 3 ಅಂತ ರನ್ ಆಗಿರುತ್ತೆ ಅಂದ್ಕೊಳ್ಳೋಣ. ಸೊ ಅದ್ರದ್ದು 3 ಅನ್ನೋದು ಔಟ್ಪುಟ್ ಬರುತ್ತಲ್ಲ, ಅದು ವೈಗೆ ಸ್ಟೋರ್ ಆಗಿರುತ್ತೆ. ವೈಯಲ್ಲಿ ಸ್ಟೋರ್ ಆಗಿರುತ್ತೆ. ಬಟ್ ಇಲ್ಲಿ MUX ಮಲ್ಟಿಪ್ಲೆಕ್ಸರ್ ಅಂತ, MUX ಅಂದರೆ ಇಲ್ಲಿ MUX
ಕಾನ್ಸ್ಟೆಂಟ್ 4 ಅಂದರೆ ನಾವಿಲ್ಲಿ ಹೇಳಿದ್ನಲ್ಲ, ನಾನಿಲ್ಲಿ ಪಿ ಸಿ ಇನ್ಕ್ರಿಮೆಂಟ್ 4 ಆಗಬೇಕು ಅಂತ. ಅಂದರೆ ಫೈಲ್ ನೆಕ್ಸ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕಾ ಅಥವಾ ವೈಯಲ್ಲಿರೋ ಇನ್ಪುಟ್ನ ತೊಗೋಬೇಕಾ ಅಂತ ಕನ್ಫ್ಯೂಸ್ ಆಗುವಾಗ MUX ಹೆಲ್ಪ್ ಆಗುತ್ತೆ ಏನಕ್ಕೆ ಸೆಲೆಕ್ಟ್ ಮಾಡೋಕ್ಕೆ. ಇವಾಗ ನಮಗೆ ರಿಕ್ವೈರ್ಮೆಂಟ್ ಏನಿದೆ, ಕಾನ್ಸ್ಟೆಂಟ್ 4 ಅಂದರೆ ಇದು PC4 ಇವಾಗ ಫೈಲ್ ಇದೆ ಅದನ್ನು ರನ್ ಮಾಡೋಕ್ಕೆ ತೊಗೊಳ್ಳೋದಾ ಅಥವಾ ವೈಯಲ್ಲಿರೋ ಔಟ್ಪುಟ್ನ ತೊಗೊಳ್ಳೋದಾ ಅಂತ ಸೆಲೆಕ್ಟ್ ಮಾಡುತ್ತೆ. ಯಾವುದು ರಿಕ್ವೈರ್ಮೆಂಟ್ ಇದೆ ALUಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು ALUಗೆ ಬಂದರೆ ALUಲಿ ಇವಾಗ A+B ಅನ್ನೋ ಥರನೇ ರನ್ ಆಗಲಿ ಅಂತ ಅಂದ್ಕೊಳ್ಳೋಣ. ಸೊ A ವ್ಯಾಲ್ಯೂಗೆ ನಾವು MUXಯಿಂದ ಹೆಲ್ಪ್ ತಗೋತೀವಿ. ಅಂದರೆ ಇವಾಗ ಫೈಲ್ ಸ್ಟೋರ್ ಆಗಬೇಕಾ ಅಥವಾ ವೈದು ಔಟ್ಪುಟ್ ಬರಬೇಕಾ ಅದು ಸೆಲೆಕ್ಟ್ ಮಾಡಿ ಏನೋ ಒಂದು ಕೊಡುತ್ತೆ, ಅದು Aಗೆ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಹೆಂಗೆ ಹೇಳೋದು, ಇಲ್ಲಿ 3 ಅಂತಲೇ ಇರುತ್ತೆ ಅಂದ್ಕೊಳ್ಳೋಣ, ವೈನೇ ತಗೊಳ್ತು ಅಂತ ಅಂದ್ಕೊಳ್ಳೋಣ. ಇವಾಗ ಇಲ್ಲಿ 3 ಔಟ್ಪುಟ್ ಬಂದಿದೆ, ಹೇಗೆ 1 + 2 = 3 ಅಂತ. ಸೊ ಇದು ಸೆಲೆಕ್ಟ್ ಮಾಡಿ ವೈನೇ ತಗೊಳ್ಳೋಣ ಅಂತ ಹೇಳುತ್ತೆ MUX. ಸೊ A ವ್ಯಾಲ್ಯೂ ಇವಾಗ 3 ಆಯಿತು. ಆಪರೆಂಡ್ ತಗೊಳುತ್ತೆ, ಆಪರೇಟರ್ ಅಲ್ಲ ಆಪರೆಂಡ್ ತಗೊಳುತ್ತೆ. ಆಪರೆಂಡ್ ಅಂದರೆ ABC ಆ ಥರ ವ್ಯಾಲ್ಯೂಸು. ಅದನ್ನು ALUಗೆ A ವ್ಯಾಲ್ಯೂ 3 ಅನ್ನೋ ಥರ ತಗೋತು. ನೆಕ್ಸ್ಟು B ವ್ಯಾಲ್ಯೂ ಇಲ್ಲಿ ಏನಾದರೂ ರನ್ ಆಗಿರುತ್ತಲ್ಲ, ನಾನು ಹೇಳಿದ್ನಲ್ಲ ಇಲ್ಲಿ ಇನ್ಸ್ಟ್ರಕ್ಷನ್, ಇಲ್ಲಿ ಏನೋ ಒಂದು ಪ್ರೋಸೆಸ್ ಆಗುತ್ತೆ ಅಂತ, ಅಲ್ಲಿ ರನ್ ಆಗಿರೋ ವ್ಯಾಲ್ಯೂನ ಅಂದರೆ ಆಪರೆಂಡನ್ನ Bಗೆ ತಗೊಳುತ್ತೆ. ಅಂದರೆ ಈ ಜಾಗದಲ್ಲಿರೋದನ್ನು Bಗೆ ಅಸೈನ್ ಮಾಡ್ಕೊಳ್ಳುತ್ತೆ, ಇಲ್ಲಿ ಏನೇನೇನು ನಡೆದಿದೆಯಲ್ಲ ಅದನ್ನು Aಗೆ ಅಸೈನ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿ ಅದ್ರ ಮಧ್ಯ ಏನೋ ಒಂದು ಆಪರೇಟರ್ ಆ್ಯಡ್ ಆಗಿ, ಅಂದರೆ ಆ್ಯಡಿಷನ್ ಆಗುತ್ತೋ ಸಬ್ಟ್ರಾಕ್ಷನ್ ಆಗುತ್ತೋ ಅಥವಾ ಏನೋ ಒಂದು ಪರ್ಫಾರ್ಮ್ ಆಗಿ ನಮಗೆ ಕ್ಯಾರಿ ಇನ್ ಆಗುತ್ತೋ ಕ್ಯಾರಿ ಔಟ್ ಆಗುತ್ತೋ ಏನೋ ಒಂದು ಅದೆಲ್ಲ ಎಲ್ಲ ಆಗಿ ನಮಗೆ ಝೆಡ್ಗೆ ಬಂದು ಕೂರುತ್ತೆ. ಅದು ಕೂಡ ಒಂದು ಟೆಂಪ್ರರಿ ರಿಜಿಸ್ಟರ್. ಸೊ ಝೆಡ್ಗೆ ಫೈನಲಿ ನಮಗೆ ಬರೋದು ಇಲ್ಲಿ ನಡೆದಿರೋ ಆಪ್ರೇಷನ್ದು ವ್ಯಾಲ್ಯೂನ ಇಲ್ಲಿ Bಗೆ ಕನ್ಸಿಡರ್ ಮಾಡಿಕೊಂಡು, ಇಲ್ಲಿ ನಡೆದಿರೋ ಆಪ್ರೇಷನ್ ವ್ಯಾಲ್ಯೂನ ಇಲ್ಲಿ Aಗೆ ಕನ್ಸಿಡರ್ ಮಾಡಿ, ಅಲ್ಲೂ ಒಂದೇನೋ ಒಂದು ಫಂಕ್ಷನ್ ನಡೆದು ಅಂದರೆ A+B A-B ಅಡಿಷನ್ ಸಬ್ಟ್ರಾಕ್ಷನ್ ಇಲ್ಲಿರೋದು ಏನೋ ನಡೆದು ಫೈನಲಾಗಿ ALUಲಿ ಬರೋ ಆನ್ಸರ್ನ ಝೆಡ್ಗೆ ಹೋಗಿ ಕೂರಿಸುತ್ತೆ. ಅದು ಕೂಡ ಟೆಂಪ್ರರಿಯಾಗಿ. ನೆಕ್ಸ್ಟ್ ಮತ್ತೆ ಚೇಂಜ್ ಆಗಬೇಕಲ್ಲ, ಇಲ್ಲಿ ನಾವೇನೋ ಕೊಡ್ತೀವಿ ಚೇಂಜ್ ಆಗುತ್ತೆ, ಇಲ್ಲಿ ಏನೋ ಕೊಡ್ತೀವಿ ಚೇಂಜ್ ಆಗುತ್ತೆ, ಮತ್ತು ಝೆಡ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಟೆಂಪ್ರೇಚರ್ ಮತ್ತು ವೈ ಮತ್ತು ಝೆಡ್ ಇದು ಮೂರೂ ಟೆಂಪ್ರರಿ ರಿಜಿಸ್ಟರ್, ಮತ್ತು R0 ಇಂದ R-1 ಜನರಲ್ ಪರ್ಪಸ್ ರಿಜಿಸ್ಟರ್. IR ಅಂದರೆ ಇನ್ಸ್ಟ್ರಕ್ಷನ್ ರಿಜಿಸ್ಟರ್, ಏನು ಇನ್ಸ್ಟ್ರಕ್ಷನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಇದು ಅಂದರೆ CPU, ಇದು ಒಂದು CPUನೇ ಎಲ್ಲ ನಡೆಯುತ್ತೆ. ಇನ್ಸ್ಟ್ರಕ್ಷನ್ ಡಿಕೋಡ್ ಮಾಡುತ್ತೆ, ಅಲ್ಲಿ ಏನೇನು ಕಮ್ಯುನಿಕೇಷನ್ ಮಾಡ್ಕೊಳ್ಳುತ್ತೆ, ಯಾವುದು ಸಿಗ್ನಲ್ಸ್ ಕಮ್ಯುನಿಕೇಟ್ ಮಾಡುತ್ತೆ, ಕೋಆರ್ಡಿನೇಟ್ ಮಾಡ್ಕೊಳ್ಳುತ್ತೆ, ಏನೇನೇನು ನಡೀತಿದೆಯಾ ಹೆಂಗಿದೆಯಾ ಚೆನ್ನಾಗಿದೆಯಾ ಅಂತೆಲ್ಲ ಇಲ್ಲಿ ನಡೆಯುತ್ತೆ. ಮತ್ತು ಇಲ್ಲಿ PC ಅಂದರೆ ಪ್ರೋಗ್ರಾಮ್ ಕೌಂಟರ್, ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ಇನ್ಸ್ಟ್ರಕ್ಷನ್. MIR ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ಮೆಮೊರಿ. MDR ಅಂದರೆ ಮೆಮೊರಿಯಲ್ಲಿ ಸ್ಟೋರ್ ಆಗಿರೋ ಡೇಟನ್ನು ಸ್ಟೋರ್ ಮಾಡುತ್ತೆ. ವೈ ಅಂದರೆ ಇಲ್ಲಿ ನಡೆದಿರೋ ಫಂಕ್ಷನ್ದು ಅಂದರೆ ಏನೇನು ABC A+B ಅಂತ ಏನೇನೋ ನಡೆದಿದೆಯಲ್ಲ ಅದ್ರದ್ದು ಆನ್ಸರ್ ಇಲ್ಲಿ ವೈಯಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ MUX ಅಂದರೆ ಕಾನ್ಸ್ಟೆಂಟ್ 4 ತೊಗೊಳ್ಳೋದು ವೈ ತೊಗೊಳ್ಳೋದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅದು Aಗೆ ಬರುತ್ತೆ, ಇಲ್ಲಿರೋದು Bಗೆ ಹೋಗುತ್ತೆ, ALU ಆಗುತ್ತೆ ಮತ್ತು Z ಆಗುತ್ತೆ. ಆ ಥರ ಇಷ್ಟು.